ಮಧ್ಯರಾತ್ರಿ 2 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬರಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿಸಲಾಗುತ್ತೆ. ಅದಾದ ನಂತರ ಜುಡಿಷಿಯಲ್ ಕಸ್ಟಡಿನ ಎಸ್ಐಟಿ ಕಸ್ಟಡಿನ ಅನ್ನೋದನ್ನ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ನೋಡೋಣ. ಈಗ ಹೆಡ್ಲೈನ್ಸ್. ಮೆಡಿಕಲ್ ಟೆಸ್ಟ್ಗೂ ಮುನ್ನ ಎಸ್ಐಟಿ ಕಚೇರಿಯಲ್ಲಿ ಪ್ರಜ್ವಲ್ ವಿಚಾರಣೆ. ಪ್ರಕರಣಗಳ ಸಂಬಂಧ ಪ್ರಾಥಮಿಕ ಮಾಹಿತಿ ಪಡೆದ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ ಪ್ರಜ್ವಲ್. ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ನೋಟಿಸ್. ಹೊಳೆನರಸೀಪುರ ನಿವಾಸದಲ್ಲಿ ನಾಳೆ ವಿಚಾರಣೆ. ಮನೆಯಲ್ಲೇ ವಿಚಾರಣೆಗೆ ಹಾಜರಾಗುವುದಾಗಿ ಪತ್ರ ಬರೆದ ಭವಾನಿ. ಹೈಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ರದ್ದು ಕೋರಿರೋ ಅರ್ಜಿ ವಿಚಾರಣೆ. ಎಸ್ಐಟಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ರೇವಣ್ಣ ಪರ ವಕೀಲರಿಗೆ ಸೂಚನೆ. ಮುಂದಿನ ವಾರಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. ಪ್ರಜ್ವಲ್ ಕೇಸನ್ನ ದೊಡ್ಡ ಎಪಿಸೋಡ್ ಮಾಡ್ಕೊಂಡ್ಬಿಟ್ಟಿದ್ರು. ರೇವಣ್ಣ ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡ್ರು. ಅದೇ ರೀತಿ ಪ್ರಜ್ವಲ್ ಮಾಡಬೇಕಿತ್ತು, ಅದನ್ನ ಬಿಟ್ಟು ಓಡಿ ಹೋಗಿದ್ದು ಸರಿಯಲ್ಲ ಎಂದ ಆರ್ ಅಶೋಕ್. ಜೂನ್ 2ರವರೆಗೆ ರೆಸಾರ್ಟ್ನಲ್ಲೇ ಎಚ್ಡಿಕೆ ಫ್ಯಾಮಿಲಿ ವಾಸ್ತವ್ಯ. ಪ್ರಜ್ವಲ್ ಪ್ರಕರಣದಿಂದ ಅಂತರ ಕಾಯ್ದುಕೊಂಡ ಮಾಜಿ ಸಿಎಂ. ಯಾರೊಬ್ಬರನ್ನು ಒಳಗೆ ಬಿಡಬೇಡಿ ಎಂದು ಸೂಚನೆ ಕೊಟ್ಟಿರೋ ಕುಮಾರಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.